ನಿಮ್ಗೇನಾದರೂ ಸುಸ್ತು ಜಾಸ್ತಿ ಆಗ್ತಿತ್ತು ಮತ್ತು ಅದರ ಜೊತೆ ಏನಾದರೂ ಲೈಟ್ಗೆ ಸ್ವಲ್ಪ ಬಾಡಿ ಒಳಗಡೆ ಪಫಿನೆಸ್ ಅಂದರೆ ಊತ ಇದೆ ಅಂತಂದರೆ ನಿಮ್ಮ ಬಾಡಿ ಒಳಗಡೆ ಇನ್ಫ್ಲಮೇಷನ್ ಜಾಸ್ತಿ ಆಗಿರೋ ಚಾನ್ಸಸ್ ಇದೆ. ಸೊ ಮೊದಲನೇದಾಗಿ ಪರ್ಟಿಕ್ಯುಲರ್ ಇನ್ಫ್ಲಮೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇನ್ಫ್ಲಮೇಷನ್ ಬಂದು ಒಂದು ಪ್ರೋಸೆಸ್ಸು ಬಾಡಿ ನಡೆಸೋದು ಬೇಸಿಕ್ಲಿ ರಿಕವರಿಗೋಸ್ಕರ. ಸೊ ಎಲ್ಲ ಇನ್ಫ್ಲಮೇಷನ್ ಕೂಡ ಕೆಟ್ಟದಲ್ಲ. ಸೊ ನಮ್ಮ ಬಾಡಿ ಒಳಗಡೆ ಹಲವಾರು ಡ್ಯಾಮೇಜ್ ಆಗ್ತಿರುತ್ತೆ. ಸೆಲ್ ಡ್ಯಾಮೇಜ್ ಆಗ್ತಿರ್ಬೋದು, ಇಲ್ಲ ಅಂತಂದರೆ ಈ ಒಳಗಡೆ ಇಂಟರ್ನಲ್ ಗಟ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಆಗ್ತಿರ್ಬೋದು, ಇಲ್ಲ ಅಂತಂದರೆ ಸ್ಲೀಪ್ ಕಮ್ಮಿ ಆಗಿರೋದ್ರಿಂದ ಒಂದಷ್ಟು ಸೆಲ್ ಡ್ಯಾಮೇಜ್ ಆಗ್ತಿರ್ಬೋದು, ರಿಕವರಿ ಚೆನ್ನಾಗಿ ಆಗದೆ ಇರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಕ್ರಾನಿಕ್ ಸ್ಟ್ರೆಸ್ ಇರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಇಂಜುರಿ ಕೂಡ ಆಗಿರ್ಬೋದು. ಸೊ ಈ ಪರ್ಟಿಕ್ಯುಲರ್ ವಿಷಯ ಎಲ್ಲನೂ ನಮ್ಮ ಬಾಡಿಗೆ ಸ್ಟ್ರೆಸ್ ಅಂತಾನೆ ಅನಿಸುತ್ತೆ. ಸೊ ಇದನ್ನು ಬೇಸಿಕ್ಲಿ ರಿಕವರ್ ಮಾಡಬೇಕಾಗಿರೋ ಕಾರಣದಿಂದ ಇದು ಇನ್ಫ್ಲಮೇಷನ್ ಅಂತ ಟ್ರೀಟ್ ಮಾಡಿ ಒಂದಷ್ಟು ಆಂಟಿ ಇನ್ಫ್ಲಮೇಟರಿ ಕಾಂಪೌಂಡ್ಸ್ ಏನಿರುತ್ತೆ ಅದನ್ನು ಪುಷ್ ಮಾಡಿ ರಿಕವರ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇದು ಸಿಂಪಲ್ ಪ್ರೋಸೆಸ್. ಸೊ ನಿಮ್ಗೇನಾದರೂ ಈ ರೀತಿ ಸುಸ್ತಾಗ್ತಿದೆ, ಇಲ್ಲಾಂದರೆ ಸ್ವಲ್ಪ ಪಫಿನೆಸ್ ಇದೆ, ಇಲ್ಲಾಂದರೆ ಯಾವುದೋ ಒಂದು ಪೇಯ್ನ್ ಬರ್ತಿದೆ ಅಂತಂದರೆ ನೀವು ಮೊದಲನೇದಾಗಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆ್ಯಕ್ಚುಲ್ ಆಗಿ ಇದು ನೀವು ಇಂಡ್ಯೂಸ್ ಮಾಡಿರೋದ ಅಥವಾ ನಿಮ್ಮ ಲೈಫ್ ಸ್ಟೈಲಿಂದ ಏನಾದರೂ ಆ್ಯಕ್ಚುಲ್ ಆಗಿ ಆಗ್ತಿದೆಯಾ ಅಂತ ಅಂದ್ಬಿಟ್ಟು ಅದಾದ ನಂತರ ನೀವು ಇದನ್ನು ಈಸಿಯಾಗೇನೆ ಸಾಲ್ವ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ ಒಳಗಡೆ ಒಂದು ಲಿಸ್ಟ್ ಆಫ್ ಆಂಟಿ ಇನ್ಫ್ಲಮೇಟರಿ ಕಾಂಪೌಂಡ್ಸ್ ನಾನು ಹಾಕಿದ್ದೀನಿ. ಒಂದಷ್ಟು ಪದಾರ್ಥಗಳನ್ನ ನೀವು ತಿನ್ನೋದ್ರಿಂದ, ಅದು ಫ್ರೂಟ್ಸ್ ಆಗಿರ್ಬೋದು, ಒಂದು ಲಿಸ್ಟ್ ಹಾಕಿದ್ದೀನಿ. ಸೊ ಅದನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದ್ರಿ ಅಂತಂದರೆ ನಿಮ್ಮ ಬಾಡಿ ಒಳಗಡೆ ಇನ್ಫ್ಲಮೇಷನ್ ಏನಾಗ್ತಿದೆ ಅಲ್ಲ, ಇಂಜುರಿಯಿಂದ ಆಗಿರ್ಬೋದು, ಇಲ್ಲಾಂದರೆ ಸ್ಟ್ರೆಸ್ಸಿಂದ ಕೂಡ ಅದು ಸ್ಲೋ ಆಗೇ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್. ಬಾಯ್.